ಎಲ್ರಿಗೂ ನಮಸ್ಕಾರ. ನಾಟ್ ಎ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸೋಯಾ ಚಂಕ್ಸ್ನ ಗೀ ರೋಸ್ಟನ್ನು ಯಾವ ರೀತಿ ಮಾಡೋದು ಎಂಬುದಾಗಿ ನೋಡುವ ವೀಕ್ಷಕರೇ. ಸೋಯಾ ಚಂಕ್ಸ್ ಒಂದು ಸಸ್ಯಜನ್ಯ ಪ್ರೋಟೀನ್. ಸಸ್ಯಾಹಾರಿಗಳು ಇದನ್ನು ಸೇವಿಸುವುದರಿಂದ ಪ್ರೋಟೀನ್ನ ಕೊರತೆ ಯಾವಾಗಲೂ ಅವರಿಗೆ ಆಗುವುದಿಲ್ಲ. 2 ಮುಷ್ಟಿಯಷ್ಟು ಸೋಯಾ ಚಂಕ್ಸನ್ನು 3 ಕಪ್ನಷ್ಟು ಬಿಸಿ ನೀರಿಗೆ ಹಾಕಿ ಒಂದು 10 ನಿಮಿಷದಷ್ಟು ಇಡ್ತಾ ಇದ್ದೇನೆ. ಅದೆಲ್ಲ ಮೆದುವಾಗಿ ಬರ್ತದೆ. ಚೆನ್ನಾಗಿ ಹಣ್ಣಾದ ಟೊಮೆಟೊವನ್ನು ತೊಳೆದು ಮಿಕ್ಸಿಯಲ್ಲಿ ಹಾಕಿ ಅದರ ಪೇಸ್ಟ್ ಮಾಡಿ ಇಡ್ತಾ ಇದ್ದೇನೆ. ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿ ಫ್ರೈ ಮಾಡ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಲೈಟ್ ಬ್ರೌನ್ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈಗ ಟೊಮೆಟೊ ಪೇಸ್ಟ್ ಕೂಡ ಆಗಿದೆ. ಈ ಟೊಮೆಟೊ ಪೇಸ್ಟ್ ಕೂಡ ಈರುಳ್ಳಿ ಫ್ರೈ ಆದಮೇಲೆ ಅದರಲ್ಲಿ ಹಾಕಿ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡುವ. ಯಾವುದೇ ಕಾರಣಕ್ಕೂ ನೀರು ಈಗ ಹಾಕಲಿಕ್ಕಿಲ್ಲ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎರಡನ್ನು ಫ್ರೈ ಮಾಡಿಕೊಳ್ಳಿ. ಬಿಸಿ ನೀರಿಗೆ ಹಾಕಿಟ್ಟ ಸೋಯಾ ಚಂಕ್ಸ್ ಈಗ ಚೆನ್ನಾಗಿ ಮೆದುವಾಗಿ ಬಂದಿದೆ. ಇದನ್ನೆಲ್ಲ ಈ ರೀತಿ ನೀರನ್ನು ಹಿಂಡಿ ನಾವು ಬೇರ್ಪಡಿಸುವ. ಸೋಯಾ ಚಂಕ್ಸನ್ನು ಈ ರೀತಿ ಇಡೀ ಹಾಕೋದು ನಿಮಗೆ ಇಷ್ಟ ಇಲ್ಲ ಆದರೆ ಇದನ್ನು ಒಮ್ಮೆ ಮಿಕ್ಸಿಗೆ ಹಾಕಿ ಒಂದು ತಿರುವು ತಿರುಗಿಸ್ಬೋದು. ನೀರು ಹಾಕದೆ ತಿರುಗಿಕೊಳ್ಳಿ, ಆಗ ಅದು ಪುಡಿ ಪುಡಿಯಾಗಿ ಅದು ಕೂಡ ಒಂಥರ ಚೆನ್ನಾದ ರುಚಿ ಬರ್ತದೆ. ಈರುಳ್ಳಿ ಹಾಗೂ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಇದರ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ವೀಕ್ಷಕರೇ. ಟೊಮೆಟೊ ಕಲರ್ ಕೂಡ ಯಾವ ರೀತಿ ಬಂದಿದೆ ನೋಡಿ. ಇದಕ್ಕೆ ನಾನು ಮೆಣಸಿನ ಹುಡಿ ಇರ್ಬೋದು ಯಾವುದು ಕೂಡ ಸ್ಪೈಸಸ್ ಈವರೆಗೆ ಹಾಕಲಿಲ್ಲ. ಚೆನ್ನಾಗಿ ಫ್ರೈ ಆದ ನಂತರ ಈಗ ಸೋಯಾ ಚಂಕ್ಸನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಎಲ್ಲ ಮಸಾಲೆ ಜೊತೆ ಸೋಯಾ ಚಂಕ್ಸನ್ನು ಬೆರೆಸಿಕೊಳ್ಳುವ. ಬೇಕಾದಲ್ಲಿ ಕ್ಯಾಪ್ಸಿಕಮ್ ಕೂಡ ನೀವು ಈರುಳ್ಳಿ ಜೊತೆ ಫ್ರೈ ಮಾಡಿಕೊಳ್ಬಹುದು. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಪ್ರಮಾಣ ಕೂಡ ಜಾಸ್ತಿ ಕೂಡ ಮಾಡ್ಬೋದು. ನನಗೆ ತುಂಬ ಗ್ರೇವಿ ಬೇಡ ಇತ್ತು, ಹಾಗಾಗಿ ನಾನು ಇಷ್ಟೇ ಸ್ವಲ್ಪ ಡ್ರೈ ಮಾಡಿಕೊಂಡೆ. ಒಂದು 3-4 ಈರುಳ್ಳಿ, 2 ಟೊಮೆಟೊ, ಒಂದು ದೊಡ್ಡ ಕ್ಯಾಪ್ಸಿಕಮ್ ಹಾಕಿದರೆ ಇದು ತುಂಬ ರುಚಿ ಕೂಡ ಆಗ್ತದೆ ಹಾಗೂ ಸ್ವಲ್ಪ ಗ್ರೇವಿ ಕೂಡ ನಿಮಗೆ ಸಿಗಬಹುದು. ಈಗ ನಾನು ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲವನ್ನು ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಮಸಾಲೆಯನ್ನು ನಾನು ಹಾಕಿದ್ದೇನೆ ವೀಕ್ಷಕರೇ. ನೀವು ಕೂಡ ಬೇಕಾದಲ್ಲಿ ಹೆಚ್ಚು ಕಮ್ಮಿ ನಿಮ್ಮ ರುಚಿ ನೋಡಿ ಮಾಡಿಕೊಳ್ಬಹುದು. ಇದಕ್ಕೆ ಈಗ ನಾನು 1/4 ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬೆರೆಸಿಕೊಳ್ಳುವ. ಬೆರೆಸಿಕೊಂಡಾದಮೇಲೆ ಸಣ್ಣ ಉರಿಯಲ್ಲಿ ಒಂದು 5ರಿಂದ 10 ನಿಮಿಷದಷ್ಟು ಇದನ್ನು ಬೇಯಿಸಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡ್ರೆ ಗೀ ರೋಸ್ಟ್ ರೆಡಿ. ಬೇರೆ ಯಾವ ಮಸಾಲೆ ಕೂಡ ಹಾಕುವ ಅಗತ್ಯ ಇಲ್ಲ, ಯಾಕಂದರೆ ಗೀ ರೋಸ್ಟ್ ಮಸಾಲದಲ್ಲಿ ಎಲ್ಲ ಮಸಾಲೆಗಳು ಇವೆ. ಹಾಗಾಗಿ ಎಲ್ಲ ಟೇಸ್ಟ್ ಕೂಡ ಇದಕ್ಕೆ ಒಂದೇ ಮಸಾಲದಲ್ಲಿ ಬರ್ತದೆ ವೀಕ್ಷಕರೇ. ನೋಡಿ, ಕಲರ್ ಕೂಡ ಯಾವ ರೀತಿ ಬಂದಿದೆ, ಟೇಸ್ಟ್ ಕೂಡ ಅದೇ ರೀತಿ ಬಂದಿದೆ. ನಾನು ಗೀ ರೋಸ್ಟ್ ಜೊತೆ ನೀರು ದೋಸೆ ಮಾಡಿದ್ದೆ. ನೀವು ಬೇಕಾದರೆ ಚಪಾತಿ ಕೂಡ ಮಾಡಬಹುದು, ಇಲ್ಲಾಂದರೆ ಪೂರಿ ಇರ್ಬೋದು, ರೋಟಿ ಇರ್ಬೋದು, ಯಾವ ಜೊತೆ ಕೂಡ ನಿಮ್ಮದು ಜೀರಾ ರೈಸ್ ಜೊತೆ ಕೂಡ ಇದು ಚೆನ್ನಾಗಿ ಬರ್ತದೆ. ಗೀ ರೋಸ್ಟ್ ಮಾಡಲಿಕ್ಕೆ ಗ್ಯಾಸ್ ಫ್ಲೇಮನ್ನು ನೀವು ಲೋ ಮೀಡಿಯಮಲ್ಲಿ ಇಟ್ಟೆ ಇದನ್ನು ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಗೀ ರೋಸ್ಟ್ ರುಚಿ ಕೂಡ ಚೇಂಜ್ ಆಗಬಹುದು. ಹಾಗಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿ, ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾದಲ್ಲಿ ಅದಕ್ಕೆ ಈರುಳ್ಳಿ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಟೊಮೆಟೊವನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕಿ. ವಿಡಿಯೋಸ್ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.